ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಬಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆ ಇದೆ. ಬಹಳ ಹಳೆಯದಂತ ಒಂದು ಸಕ್ಕರೆ ಕಾರ್ಖಾನೆ ಇದೆ. ಮನೆ ಸಭಾಧ್ಯಕ್ಷರೇ, ನಾನು ಮೊದಲ MLA ಆಗಿದಾಗ ಕೂಡ ಇದ್ರ ಬಗ್ಗೆ ಬಹಳ ಸರಿ ಮಾತಾಡಿದ್ದೀನಿ. ಮತ್ತೆ ಸಂಬಂಧಪಟ್ಟ ಸಚಿವರ ಹತ್ರ ಮತ್ತು CM ಹತ್ರನೂ ಕೂಡ ನಾವು ಮೀಟಿಂಗು ಕೂಡ ಆಗಿದೆ. ಮನೆ ಸಭಾಧ್ಯಕ್ಷರೇ, ಆ ಒಂದು ಸಕ್ಕರೆ ಕಾರ್ಖಾನೆ ಇವತ್ತು DCC ಬ್ಯಾಂಕು SBI ಬ್ಯಾಂಕ್ನಲ್ಲಿ ಲೋನ್ ತಗೊಂಡು ಇವತ್ತು ಅದು ಕಟ್ಟಲ್ ಕಾರಣ ಇವತ್ತು DC ಬ್ಯಾಂಕಿನವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಮನೆ ಸಭಾಧ್ಯಕ್ಷರೇ, ಇವತ್ತು ಆ ಒಂದು ಸಕ್ಕರೆ ಕಾರ್ಖಾನೆ ಇವತ್ತು ನಮ್ಮ ಬೀದರ್ ಜಿಲ್ಲೆಯ ರೈತರ ಒಂದು ಬೆನ್ನೆಲುಬು. ಮನೆ ಅಧ್ಯಕ್ಷರೇ, ಇವತ್ತು ಆ ಒಂದು ಸಕ್ಕರೆ ಕಾರ್ಖಾನೆ ನಾವು ಪ್ರಾರಂಭ ಮಾಡಬೇಕಂತ ಅನೇಕ ಸರಿ ಮೀಟಿಂಗ್ ಆಗ್ತು. ಮೀಟಿಂಗ್ ನಲ್ಲಿ ನಿರ್ಣಯ ಮಾಡಿದ್ರು. ಇವತ್ತ ಎಲ್ಲಾ ರೋಟಿ ಬೇಸಿಸ್ ಮೇಲೆ ಲೀಸ್ ಕೊಡ್ಬೇಕಂತ ನಿರ್ಣಯ ಆಗಿತ್ತು. ಆದ್ರೆ ಕಾರಣಾಂತರಗಳಿಂದ ಮೊನ್ನೆ ಏನು ಲಾಸ್ಟ್ ಟೈಮ್ ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಆಗಿತ್ತು. ಆ ಲೀಸ್ ಕೊಡತಂತ ಏನ್ ಮೀಟಿಂಗ್ ಕರೆದಿದ್ರು ಅದನ್ನ ಮರೆತಿ ಇವತ್ತ ಏನು NCDC ಲಿಂದ ಕೇಂದ್ರ ಸರ್ಕಾರದಿಂದ NCDC ಲಿಂದ ಹೋಗಿ ಅಲ್ಲಿನ ದುಡ್ಡು ತರಬೇಕಂತ ಪ್ರಸ್ತಾವನೆ ಕಳಿಸಿದ್ರು. NCDC ಕೇಂದ್ರ ಸರ್ಕಾರದಿಂದ ಪ್ರಸ್ತಾವನೆ ಬಂತು. 550 ಕೋಟಿ ರೂಪಾಯಿ ನಾವು ಕೊಡ್ಲಕ್ ರೆಡಿ ಇದ್ದೆವು. ಆದ್ರೆ ತಾವು ಸರ್ಕಾರದಿಂದ ಗ್ಯಾರಂಟಿ ಕೊಡಬೇಕಂತ. ಆದ್ರೆ ಈವರೆಗೂ ಕೂಡ ಏನು ಕೇಂದ್ರ ಸರ್ಕಾರ ಪ್ರಸ್ತಾವನೆ ಬಂದಿದೆ, ಅದಕ್ಕಾಗಿ ಇವತ್ತು ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಇವತ್ತು NCDCಗೆ ನಾವು ಸರ್ಕಾರದಿಂದ ಗ್ಯಾರಂಟಿ ಕೊಟ್ರಂತಂದ್ರ ಸುಮಾರು 550 ಕೋಟಿ ರೂಪಾಯಿ ನಮಗ್ ಬಂತಂತಂದ್ರ ಇವತ್ತ ರೈತರಿಗೆ ಇನ್ನ ಪೆಂಡಿಂಗ್ ದುಡ್ಡಿದೆ, ಮತ್ತೆ ಕಾರ್ಮಿಕರಿಗೆ ದುಡ್ಡಿದೆ. ಅದೇ ದುಡ್ಡಿನಲ್ಲಿ ಮತ್ತ ಕಾರ್ಖಾನೆ ಕೂಡ ನಾವು ಪ್ರಾರಂಭ ಮಾಡಬೇಕು. ಅದು ಆಗಿಲ್ಲ ಅಂದ್ರೂ ಕೂಡ ಇವತ್ತೇನು ರನ್ ಫ್ಯಾಕ್ಟರಿ ಯಾವ ತರ ಬಾಗಲಕೋಟ್ನಲ್ಲಿದೆ ಮಾನ್ಯ ಅಧ್ಯಕ್ಷರೇ, ಆ ರನ್ ಫ್ಯಾಕ್ಟರಿ ಯಾವ ತರ ಎಲ್ಲಾ ರೋಟಿ ಬೇಸಿಸ್ ಮ್ಯಾಗೆ ಇವತ್ತ ಲೀಸ್ ಕೊಟ್ಟಿದೆ, ಅದೇ ತರ ನಮ್ಮ BSS ಕಾರ್ಖಾನೆ ಕೂಡ ಕೊಟ್ಟರು ಒಳ್ಳೇದಾಗ್ತದ. ಯಾಕೋ ಇವತ್ತ ಏನು DCC ಬ್ಯಾಂಕಿನವರು ನಾವು KDP ನಲ್ಲಿ ಕೂಡ ಮಾತಾಡಿದಾಗ, ನಮ್ಮ ಜಿಲ್ಲಾ KDP ದಲ್ಲಿ ಮಾತಾಡಿದಾಗ DCC ಬ್ಯಾಂಕ್ ಅಧಿಕಾರಿಗಳ ಅಧ್ಯಕ್ಷರು ಹೇಳ್ತಾರ, ಏನ್ ರನ್ ಫ್ಯಾಕ್ಟರಿ ಇವತ್ತ ಸರ್ಕಾರ ಲೀಸ್ ಕೊಟ್ಟಿದೆ, ಅದು ತಪ್ಪು ಇದರಿಂದ ಕೊಟ್ಟಿದೆ, ನಾನು ಇದು ಕೊಡ್ಲಾಕ್ ಬರಲ್ಲ ಅಂತಾರೆ. ಯಾವ ತರ ಏನ್ ಹೇಳ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಮನೆ ಅಧ್ಯಕ್ಷರೇ, ಸರ್ಕಾರನೇ ನಡೆಸ್ತಾ ಇದೆ. ಇವತ್ತು ಸರ್ಕಾರನೇ ರನ್ ಫ್ಯಾಕ್ಟರಿ ಕೊಟ್ಟಿದೆ. ಇವತ್ತು ನಮ್ಮ BSSK ಫ್ಯಾಕ್ಟರಿ ಯಾಕೆ ಲೀಸಿಗೆ ಕೊಡ್ತಾ ಇಲ್ಲ? ಇದು ಯಾಕೆ ಅನ್ಯಾಯ ಮಾಡ್ತಾ ಇದಾರ? ಇವತ್ತ ನಮ್ಮ ಸಕ್ಕರೆ ಸಚಿವರ ಹತ್ರ, ನಮ್ಮ ಉಸ್ತುವಾರಿ ಸಚಿವರ ಹತ್ರ ಬಹಳ ಸರ್ತಿ ಮಾತಾಡಿದೆವು. ಸಕ್ಕರೆ ಸಚಿವರು ಹೇಳಿದ್ರು, ಇವತ್ತು ಯಾರು ಏಜೆನ್ಸಿಗಳು ಇದು ಲೀಸ್ ತಗೊಳ್ಳಕ್ಕೆ ತಯಾರಿದ್ದಾರೆ ಅಂದಾಗ ನಾವು ಸುಮಾರು ಯಾರ್ಯಾರು ಫ್ಯಾಕ್ಟರಿಗಳು ನಡೆಸ್ತಾ ಇದ್ದಾರೆ. ಇವತ್ತು ಲಕ್ಷ್ಮಣ ಸವದಿ ಅವರು ನಡೆಸ್ತಾ ಇದ್ದಾರ, ನಮ್ಮ ಉಮೇಶ್ ನಿಖಿಲ್ ಕತ್ತಿ ಅವರು ನಡೆಸ್ತಾ ಇದ್ದಾರ, ಮತ್ತೆ ನಮ್ಮ ನಿರಾಣಿ ಅವರು ನಡೆಸ್ತಾ ಇದ್ದಾರ. ಅವ್ರಿಗೆಲ್ಲರೂ ಕೂಡ ಸಂಪರ್ಕ ಮಾಡಿದೆವು. ಲಾಸ್ಟಿಗೆ ಒಬ್ಬರು ಸಿಕ್ಕರು, ನಮ್ಮ ಪ್ರಭುಲಿಂಗೇಶ್ವರ ಶುಗರ್ಸ್ ದವರು. ಅವ್ರು ಹೇಳಿದ್ರು, ನಾವು ತಗೊಳಕ್ ರೆಡಿ ಇದ್ದೇವೆ, ಈ ಕಂಡೀಷನ್ ಮ್ಯಾಗ ಹಾಕಿ ಅಂತ. ಏನು ನಮಗೆ ರನ್ ಫ್ಯಾಕ್ಟರಿ ಕಂಡೀಷನ್ ಮ್ಯಾಗ ಕೊಟ್ಟಿದಾರ, ಆ ಕಂಡೀಷನ್ ಮ್ಯಾಗ ಕೊಟ್ಟರು ನಾವು ತಗೊಳಕ್ ರೆಡಿ ಇದ್ದಾರಂತ. ಆ ಕಂಡೀಷನ್ ಅಂತ ಏನಂತಂದ್ರೆ 50 ಕೋಟಿ ಫ್ಯಾಕ್ಟರಿದು DCC ಬ್ಯಾಂಕಿನವ್ರು ಪ್ರಸ್ತಾವನೆ ಕೊಟ್ಟಿದ್ರು. 50 ಕೋಟಿ ಮೊದಲ ಠೇವಣಿ ಕೊಡಬೇಕು, ಮತ್ತೆ ವರ್ಷಿಗೆ 10 ಕೋಟಿ ಲೀಸ್ ಅಮೌಂಟ್ ಕೊಡ್ಬೇಕಂತ ಹೇಳಿದ್ರು. ಅದರಂತೆ ನಾವು ಆ ಫ್ಯಾಕ್ಟರಿ ಓನರಿಗೆ ಮಾತಾಡಿ ಇವತ್ತ 50 ಕೋಟಿ ಇಲ್ಲ 40 ಕೋಟಿ ರೂಪಾಯಿ ನಾವು ಮುಂಗಡ ಠೇವಣಿ ಕೊಡ್ತೇವೆ, 40 ಕೋಟಿ ಮತ್ತು ವರ್ಷಿಗೆ 8 ಕೋಟಿ ಕೊಟ್ಟಿ ನಾವು ರನ್ ಮಾಡ್ತೇವೆ ಅಂತ ಹೇಳಿದಾಗ ಎಲ್ಲರೂ ಕೂಡ ಸಂತೋಷದಿಂದ ನಮ್ಮ ಉಸ್ತುವಾರಿ ಸಚಿವರು ಅಂದ್ರು, ಸ್ವೀಟ್ ತಿಂದು ಚಾಲು ಮಾಡೋಣ ಈ ಸೀಸನ್ ಅಲ್ಲಿ ಅಂತಂದ್ರು. ಆದ್ರೆ ಯಾಕೋ ಇವತ್ತ ಸರ್ಕಾರ ಅದ್ರ ಬಗ್ಗೆ ಕಿಂಚಿತ್ತು ಇದು ಮಾಡ್ತಾ ಇಲ್ಲ. ಇವತ್ತೆಲ್ಲಾನು ಕೂಡ ಮಾತಾಯಿತು. ಪಾಪ ಅವರೆಲ್ಲ ರೆಡಿ ಮಾಡ್ಕೊಂಡ್ರು. ಇವತ್ತ ಫ್ಯಾಕ್ಟರಿ ಚಾಲು ಮಾಡ್ಲಿಕ್ಕೆ ಏನೇನು ಬೇಕಾಗಿತ್ತು, ಮತ್ತೆ ಅಲ್ಲಿ ಏನು ಕಾರ್ಮಿಕರು ಬೇಕಾಗಿತ್ತು, ಎಲ್ಲರೂ ಸರಿ ಮಾತಾಡ್ರು. ಮತ್ತೆ ಕಾರ್ಮಿಕರದು ಸುಮಾರು ಸಂಬಳನೂ ಕೂಡ ಪೆಂಡಿಂಗ್ ಇದೆ, ಅವರಿಗೂ ಕೂಡ 5 ಕೋಟಿ ರೂಪಾಯಿ ಕೊಡ್ತಾ ಅಂತ ಅವ್ರು ಒಪ್ಕೊಂಡು ಎಲ್ಲನೂ ಕೂಡ ಆಗಿತ್ತು. ಆದ್ರೆ ಇವತ್ತು ಸರ್ಕಾರ ಮತ್ತೆ ಸಂಬಂಧಪಟ್ಟ ಸಚಿವರು ಯಾವುದು ಕೂಡ ಒಪ್ತಾ ಇಲ್ಲ. ಯಾಕೆ ಅನ್ಯಾಯ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಇವತ್ತು ನೋಡಿ, ಆ ಒಂದು ಶುಗರ್ ಫ್ಯಾಕ್ಟರಿ ಮ್ಯಾಗೆ ಸುಮಾರು 26,000 ಜನ ಶೇರ್ಸ್ ಹೋಲ್ಡರ್ ಇದ್ದಾರೆ. ರೈತರು ಅದ್ರ ಮ್ಯಾಗ ನಿರ್ಭರ ಇದ್ದಾರೆ. 600 ಜನ ಕಾರ್ಮಿಕರು ಅವ್ರ ಹೊಟ್ಟೆಪಾಡು ಅದ್ರ ಮ್ಯಾಗ ನಡೀತಾ ಇದೆ. ಮಾನ್ಯ ಅಧ್ಯಕ್ಷರೇ, ಅದ್ರ ಬಗ್ಗೆ ಇವತ್ತು ಸರ್ಕಾರ ಗಮನ ಹರಿಸಬೇಕು. ಯಾಕಂತಂದ್ರೆ ಈಗಾಗಲೇ ನೋಡ್ಬೇಕು, ಅನೇಕ ಹೋರಾಟಗಳನ್ನು ಕೂಡ ರೈತರು ನಡೀತಾ ಇದೆ. ಇವತ್ತ ನಮ್ಮ ಕ್ಷೇತ್ರದಾಗ ಇವತ್ತ ಆ ಒಂದು ಕ್ಷೇತ್ರ ಅಂತ ಹುಮ್ನಾಬಾದ್ ಅಲ್ಲ, ಇಡೀ ಜಿಲ್ಲೆಗೆ ಅದೊಂದು ಮಾದರಿಯಾದಂತ ಸಕ್ಕರೆ ಕಾರ್ಖಾನೆ ಇದೆ. ಅದಕ್ಕಾಗಿ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕ ಮನವಿ ಮಾಡ್ತಾ ಇದ್ದೀನಿ, ಬೇಗನೆ ಈ ಒಂದು NCDC ಲಿಂದ ಇಲ್ಲೋಯ್ತಿಗಿ ಇವತ್ತು ಎಲ್ಲಾ ರೋಟಿ ಬೇಸಿಸ್ ಮ್ಯಾಗೆ ಈ ಲೀಸ್ ಕೊಡ್ತಂತ ಕಾರ್ಯ ಮಾಡಿದ್ರೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ತದ. ಅದರಂತೆ ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ತಾವು ನೋಡಿದ ಹಾಗೆ ಈ ಒಂದು ಮಳೆಗಾಲದಲ್ಲಿ ಬಹಳಷ್ಟು ಅತಿವೃಷ್ಟಿಯಾಗಿ ಬಹಳಷ್ಟು ರೈತರು ತೊಂದರೆನಲ್ಲಿದ್ದಾರೆ. ಇವತ್ತು ಸರ್ಕಾರದಿಂದ ಘೋಷಣೆ ಮಾಡಿದೆ
NDRF ನಿಂದ SDRF ನಿಂದ 8,500 ಕಡೆಯಿಂದ ಕೊಡ್ಬೇಕಂತ. ಆದ್ರೆ ಕೆಲವು ರೈತರಿಗೆ ದುಡ್ಡು ಬಂದಿದೆ, ಕೆಲವು ರೈತರಿಗೆ ಇನ್ನೂ ಕೂಡ ದುಡ್ಡು ಬರ್ತಾ ಇಲ್ಲ. ಇವತ್ತು ಏನು ಸರ್ವೆ ಮಾಡಿದಾರ, ಇವತ್ತು ನಮ್ದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಎಲ್ಲರೂ ಸಮೀಕ್ಷೆ ಮಾಡಿದಾರ. ಅದರಲ್ಲಿ ಬಹಳಷ್ಟು ರೈತರಿಗೆ ಇನ್ನ ದುಡ್ಡು ಬರ್ತಾ ಇಲ್ಲ, ಪರಿಹಾರ ಬರ್ತಾ ಇಲ್ಲ. ಅದ್ರ ಬಗ್ಗೆನೂ ಕೂಡ ಸರ್ಕಾರ ಗಮನಕ್ಕೆ ಇಟ್ಕೊಂಡು ಇದು ಮಾಡ್ಕೊಂಡು ಹೋಗ್ಬೇಕು. ಅದರ ಹಾಗೆ ಏನು ನಮ್ಮ ಕಾರಂಜ ಸಂತ್ರಸ್ತರಿದ್ದಾರೆ, ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಯಾಕಂತಂದ್ರೆ ಲಾಸ್ಟ್ ಟೈಮು ಕೂಡ 2 ವರ್ಷ, ಒಂದೊಂದು ವರ್ಷ ನಿರಂತರವಾಗಿ ಹೋರಾಟ ಮಾಡಿದಾಗ ಎಲ್ಲ ಸಂಬಂಧಪಟ್ಟ ಸಚಿವರು, ಶಾಸಕರು ನಾವೆಲ್ಲ ಹೋಗಿ ಅವರಿಗೆ ಆಶ್ವಾಸನೆ ಕೊಟ್ಟಿದಾಗ ಏನು ಇಲ್ಲಿ ನಮ್ಮ ಬೆಳಗಾವಿ ಅಧಿವೇಶನದಲ್ಲೇ ನಮ್ಮ CM ಅವರ ಒಂದು ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡ್ಕೊಂಡು ಒಂದು ಕಮಿಟಿ ರಚನೆ ಮಾಡಿದಾರ ಮಾನ್ಯ ಅಧ್ಯಕ್ಷರೇ. ಈವರೆಗೂ ಕೂಡ ಆ ಕಮಿಟಿದು ಏನ್ ರಿಪೋರ್ಟ್ ಕೊಟ್ಟಿದಾರ, ಏನ್ ಕೊಟ್ಟಿದಾರ ಅಂತ ಇನ್ನೂ ಕೂಡ ಗೊತ್ತಿಲ್ಲ. ಅನೇಕ ರೈತರು ಅವರ ಹೊಲಗಳನ್ನು ಕೊಟ್ಟಿ ಇವತ್ತ ಆ ಒಂದು ಕಾರಂಜ ಜಲಾಶಯ ನಿರ್ಮಾಣ ಆಗಿದೆ, ಆ ರೈತರ ಹೊಲದಲ್ಲಾಗಿದೆ. ಆದ್ರೆ ಇವತ್ತಿನವರೆಗೂ ಕೂಡ ಆ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಅದಕ್ಕಾಗಿ ಇವತ್ತು ಸರ್ಕಾರಕ್ಕೆ ತಮ್ಮ ಮುಖಾಂತರ ಮನವಿ ಮಾಡ್ತೀನಿ, ಇವತ್ತು ಏನು ಆ ರೈತರು ಹೊಲಗಳನ್ನು ಕಳ್ಕೊಂಡಿದಾರ ಅವರಿಗೆ ನ್ಯಾಯ ಒದಗಿಸುವಂತ ಕಾರ್ಯ ಆಗ್ಬೇಕು. ಮತ್ತೆ ಮನೆ ಅಧ್ಯಕ್ಷರೇ, ಈಗಾಗಲೇ ತಾವು ನೋಡ್ತಾ ಇದ್ದಾಗೆ ನಮ್ಮ ಹುಮ್ನಾಬಾದ್ ಅಂತಂದ್ರೆ ನ್ಯಾಷನಲ್ ಹೈವೇ ಮ್ಯಾಗೆ ಇದ್ದಂತ ಒಂದು ಕ್ಷೇತ್ರ, ಒಂದು ತಾಲೂಕ, ಅಲ್ಲಿ ಜನರಲ್ ಹಾಸ್ಪಿಟಲ್ ಇದೆ, 100 ಬೆಡ್ಡೆಡ್ ಹಾಸ್ಪಿಟಲ್ ಇದೆ ಮಾನ್ಯ ಅಧ್ಯಕ್ಷರೇ. ಆದ್ರೆ ಆ ಒಂದು ಹಾಸ್ಪಿಟಲ್ಕ ಇದ್ದಿದ್ದು 1 ಎಕರೆ ಜಾಗ ಅಷ್ಟೇ ಮಾತ್ರ. ಇವತ್ತು ನಾವು ಯಾವುದೇ ಒಂದು ಹೊಸ ಪ್ರಾಜೆಕ್ಟ್ ಮಾಡಬೇಕು, ಹೊಸದು ಈಗ ತಾಯಿ ಮಕ್ಕಳ ಆಸ್ಪತ್ರೆ ಮಾಡಬೇಕಂತ ಪ್ರಪೋಸಲ್ ಬಂದಿತ್ತು ಸರ್ಕಾರದಿಂದ. ಆದ್ರೆ ಅಲ್ಲಿ ಜಾಗ ಇಲ್ಲದ ಕಾರಣ ಯಾವುದೂ ಕೂಡ ಆಗ್ತಾ ಇಲ್ಲ ಮಾನ್ಯ ಅಧ್ಯಕ್ಷರೇ. ಅದಕ್ಕಾಗಿ ಇವತ್ತೇನು ಸಂಬಂಧಪಟ್ಟ ಸಚಿವರು, ಸರ್ಕಾರ ಏನು ಇವತ್ತು ನಮ್ಮ ತಾಲೂಕಾ ಹಾಸ್ಪಿಟಲ್ಗೆ 1 ಎಕರೆನಲ್ಲಿ ಕೂಡ ಎಲ್ಲೂ ಕೂಡ ಇಲ್ಲ, ಮಿನಿಮಮ್ ಒಂದು 5 ಎಕರೆ ಜಾಗ ಇವತ್ತ ಸರ್ಕಾರ ಮಂಜೂರು ಮಾಡಿ ಆ ತಾಲೂಕಾ ಹಾಸ್ಪಿಟಲ್ ನಲ್ಲಿ ಇವತ್ತು ತಾಯಿ ಮಕ್ಕಳ ಹಾಸ್ಪಿಟಲ್ ಇರ್ಬೋದು, ಟ್ರಾಮಾ ಕೇರ್ ಸೆಂಟರ್ ಇರ್ಬೋದು, ಹೊಸದ ಒಂದು ಇದು ತೆಗಿಲಕ್ಕ ಅವಕಾಶ ಮಾಡಿಕೊಡ್ಬೇಕು. ಇನ್ನೊಂದು ಮಾನ್ಯ ಅಧ್ಯಕ್ಷರೇ ತಮ್ಮ ಗಮನ ಕೇಳ್ತಾ ಇದ್ದೀನಿ, ಇವತ್ತ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ, ಇವತ್ತೇನು ಪೇಷಂಟ್ಸ್ಗಳು ಇವತ್ತ ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು ಮಾನ್ಯ ಅಧ್ಯಕ್ಷರೇ, ಒಂದು ಬಹಳ ಮಹತ್ವದಂತಿದೆ ಗೊತ್ತಾ. ಇವತ್ತು ಕಿಡ್ನಿ ಲಿವರ್ ಯಾರು ಫೇಲ್ಯೂರ್ ಆಗಿದೆ ಅಂತ ಪೇಷಂಟ್ಸ್ಗಳಿಗೆ ನಾವು ಇವತ್ತು ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಮಾಡ್ಬೇಕಂತಂದ್ರೆ ಸುಮಾರು ಲಕ್ಷಗಟ್ಟಲೆ ದುಡ್ಡು ಬೇಕು ಮಾನ್ಯ ಅಧ್ಯಕ್ಷರೇ. ಇವತ್ತ ಒಂದು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂತಂದ್ರೆ ಸುಮಾರು 25 ರಿಂದ 30 ಲಕ್ಷ ರೂಪಾಯಿದ ಒಂದು ಪ್ಯಾಕೇಜ್ ತಗೋತಾರೆ ಮಾನ್ಯ ಅಧ್ಯಕ್ಷರೇ. ಆದ್ರೆ ಇವತ್ತ ಬಡ ಜನರು ಏನ್ ಮಾಡ್ಬೇಕು, ದುಡ್ಡು ಇದ್ದವ್ರೆ ಯಾವ ತರನು ಮಾಡ್ಕೋಬಹುದು. ಆದ್ರೆ ಇವತ್ತ ಬಡ ಜನರು ಏನ್ ಮಾಡ್ಬೇಕು, ಎಷ್ಟೋ ಜನರು ಇವತ್ತು ತಮ್ಮ ಜೀವನಗಳು ಕಳ್ಕೊತಾ ಇದ್ದಾರೆ. ಇವತ್ತು ಏನು ಆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ ಒಂದು ಟೆಸ್ಟ್ ಮಾಡ್ಲಿಕ್ಕೂ ಕೂಡ ಆಗ್ತಾ ಇಲ್ಲ ಮಾನ್ಯ ಅಧ್ಯಕ್ಷರೇ ಅವರಿಗೆ. ಅದಕ್ಕಾಗಿ ಗೊತ್ತಾ ಸರ್ಕಾರ ಇವತ್ತು ಯಾವುದೇ ಪೇಷಂಟ್ಸ್ಗಳು ಈ ತರ ಒಂದು ಕಾಯಿಲೆಗಳು ಅಂತ ಇವತ್ತು ಲಿವರ್ ಟ್ರಾನ್ಸ್ಪ್ಲಾಂಟ್ ಇರ್ಬೋದು, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇರೋದು, ಬೇರೆ ಯಾವುದೇ ದೊಡ್ಡ ಡಿಸೀಸ್ ಬಂದಾಗ ಇವತ್ತು ಸರ್ಕಾರನೇ ಆ ದುಡ್ಡನ್ನು ಭರಿಸಿ ಆ ಬಡ ಜನರ ರಕ್ಷಣೆ ಮಾಡತಂತ ಕಾರ್ಯ ಮಾಡಬೇಕಂತ ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ. ಭೀಮನ್ ಗೌಡ್, ಅದ್ರಾಗೆ ಇವತ್ತೇನು 2 ನಿಮಿಷ ಇವತ್ತು ನನ್ನ ಮತ ಕ್ಷೇತ್ರದಲ್ಲಿ ಘಾಟ್ಬೋರ ಗ್ರಾಮ ಪಂಚಾಯತಿ ಒಂದು ದೊಡ್ಡ ಗ್ರಾಮ ಪಂಚಾಯತಿ ಇದೆ, ಅಲ್ಲಿ PSC ಸೆಂಟರ್ ಕೂಡ ಇದೆ ಮಾನ್ಯ ಅಧ್ಯಕ್ಷರೇ. ಅಲ್ಲಿ PSC ಸೆಂಟರ್ಗೆ ನಾವು CSC ಸೆಂಟರ್ ಉತ್ತೀರ್ಣ ಮಾಡಬೇಕಂತ ಬಹಳಷ್ಟು ಸರ್ತಿ ನನ್ನ ಮಂತ್ರಿಗಳಿಗೆ, ಅಧಿಕಾರಿಗಳು ಕೂಡ ಪ್ರಸ್ತಾವನೆ ಕೊಟ್ಟಿದೆ. ಈವರೆಗೂ ಕೂಡ ಆಗ್ತಾ ಇಲ್ಲ. ಯಾಕಂತಂದ್ರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇದೆ, ಸುಮಾರು 7 ಎಕರೆ ಜಾಗ ಆ PSC ಸೆಂಟರ್ ನಲ್ಲಿ ಇದೆ, ಮತ್ತು ಕ್ವಾರ್ಟರ್ಸ್ ಇದೆ, ಹಾಸ್ಪಿಟಲ್ ದೊಡ್ಡದಿದೆ. ಅದಕ್ಕಾಗಿ ಗೊತ್ತಾ ಏನ್ ಇವತ್ತು PSC ಸೆಂಟರ್ ಇದೆ ಘಾಟ್ಬೋರಲ್ನಲ್ಲಿ, ಅದನ್ನು CSC ಸೆಂಟರ್ ಮಾಡಬೇಕು. ಮತ್ತೆ ಇವತ್ತೇನು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ NEKTS ಏನ್ ಬಸ್ ಓಡ್ತಾ ಇದೆ, ಇವತ್ತು ನಾವು ನೋಡ್ಬೋದು ಮನೆ ಅಧ್ಯಕ್ಷರೇ, ಬೆಳಗ್ಗೆ ಎತ್ತು ಅಂತಂದ್ರ ಮಕ್ಕಳ ಫೋನ್ ಬರೋದು, ಸರ್ ಇವತ್ತ ನಮ್ಮ ಊರಿಗೆ ನಮಗೆ ಬಸ್ ಬಂದಿಲ್ಲ, ನಮ್ಮ ಊರಿಗೆ ನಮಗೆ ಹೋಗ್ಲಕ್ ಪ್ರಾಬ್ಲಮ್ ಆಗ್ತಾ ಇದೆ, ಇವತ್ತು ನಮ್ದು ಎಕ್ಸಾಮ್ ಇದೆ. ಬೆಳಗ್ಗೆ ಹೇಳೋದು 7 ಗಂಟೆ 6:30 ಗಂಟೆಯಿಂದ ಪ್ರಾರಂಭ ಆಗ್ತಾವ ಮನೆ ಅಧ್ಯಕ್ಷರೇ. ಆದ ಕಾರಣ ಇವತ್ತು ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದಾಗ ಸರ್ ನಮ್ಮ ಹತ್ರ ಬಸ್ ಕಮ್ಮಿ ಇದೆ ಮತ್ತು ಸಿಬ್ಬಂದಿಗಳು ಕೂಡ ಕಮ್ಮಿ ಇದೆ ಅಂತ. ಸಂಬಂಧಪಟ್ಟ ಸಚಿವರಿಗೆ ಮನವಿ ಮಾಡ್ತೀನಿ, ಏನ್ ಇವತ್ತ ನಮ್ಮ ಭಾಗದಾಗ ಏನ್ ಸಿಬ್ಬಂದಿಗಳ ಕೊರತೆ ಇದೆ, ಬಸ್ಗಳ ಕೊರತೆ ಇದೆ, ಬೇಗನೆ ಆ ಸಿಬ್ಬಂದಿಗಳು ಮತ್ತು ಬಸ್ ಕಲ್ಪಿಸುವಂತ ವ್ಯವಸ್ಥೆ ಮಾಡಬೇಕು. ಮತ್ತು ಏನು ಇವತ್ತ ನಮ್ಮ ಪವರ್ ಮಿನಿಸ್ಟರ್ ಸಾಹೇಬರು ಇಲ್ಲೇ ಇದ್ದಾರ, ಇವತ್ತು ಲಾಸ್ಟ್ ಟೈಮ್ ನಾವು ಮನವಿ ಮಾಡಿದಾಗ ಒಂದು 133 KVದು ಕೊಟ್ಟಿದ್ದಾರ ನಮ್ದು ನಿಂಬೂರ್ ಹತ್ರ, ಅವರಿಗೆ ಧನ್ಯವಾದ ಹೇಳ್ತೀನಿ. ಅದರಂತೆ ಇವತ್ತು ನಮ್ಮ ಘಾಟ್ಬೋರಲ್ನಲ್ಲಿ ದೊಡ್ಡ ಒಂದು ವಿಲೇಜ್ ಇದೆ, ಎಲ್ಲರೂ ಕೂಡ ಅಲ್ಲಿ
ಬಹಳಷ್ಟು ರೈತರು ಇದ್ದಾರ, ಅದ್ರ ಮ್ಯಾಗೆ ನಿರ್ಗತಿರಿದ್ದಾರ. ಅಲ್ಲಿ ಆಯ್ತು, ಅಲ್ಲಿ 33 kV ಸ್ಟೇಷನ್ ಇದೆ ಸರ್ ಮಾನ್ಯ ಅಧ್ಯಕ್ಷರೇ. ಆದ್ರೆ ಇವತ್ತು ಅಲ್ಲಿ ಕರೆಂಟ್ ಫ್ಲಕ್ಚುಯೇಷನ್ ಆಗಿ ಇವತ್ತು ರೈತರ ಮೋಟರ್ ಸುಡ್ತಾ ಇದೆ, ಮತ್ತೆ ರೈತರಿಗೆ ಟೈಮಿನ ಮ್ಯಾಗ ಕರೆಂಟ್ ಸಿಕ್ತಿಲ್ಲ ಅಂತ ಬಹಳಷ್ಟು ತೊಂದರೆ ಆಗಿದೆ. ಆದ ಕಾರಣ ಈಗಾಗಲೇ ನಾವು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೂಡ ಸಂಬಂಧಪಟ್ಟ ಇಲಾಖೆಯಲ್ಲಿ ಕೇಳಿಸಿದೆವು. ಬೇಗನೆ ಆ 33 kV ಲಿಂದ ಘಾಟಪುರನಲ್ಲಿ 110 kV ಮಾಡಬೇಕು. ಮತ್ತೆ ಏನು ನಮ್ಮ ನಂದಗಾಂವ್ ಹತ್ರ ಜಾಗನೂ ಕೂಡ ಇದೆ, ಅಲ್ಲಿ 110 kV ಮಾಡಬೇಕು. ಮತ್ತು ನಮ್ಮ ದುಮ್ಸೂರ್ ಅಂತ ಗ್ರಾಮ ಇದೆ, ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀರಾ, ಇದೆಲ್ಲ ಮಾಡ್ಬೇಕಂತ ಬರೆದು ಕೊಟ್ಟಿದ್ದೀರಾ? ಕೊಟ್ಟಿದೆ. ಅದಕ್ಕಾಗಿ ಮಾನ್ಯ ಸಚಿವರ ಹತ್ರ ಈ ದುಮ್ಸೂರ್ ಹತ್ರ 110 kV ಕೂಡ ಆಗಬೇಕು. ಮತ್ತೆ ಹಂಗೆ ನಮ್ಮ ಮುಸ್ತಾಪುರ್ ಹತ್ರ, ಯಾಕಂತಂದ್ರೆ ಮುಸ್ತಾಪುರ್ ಹತ್ರ ಅಂತಂದ್ರೆ ಮುಂದ್ಗಡೆ ಹೋದಾಗ ಪಾಟೀಲ್ ಅಲ್ಲಿ ಬಹಳಷ್ಟು ಆಗಬೇಕು. ಭೀಮನ್ಗೌಡ ಪಾಟೀಲ್